ಸ್ವಇಚ್ಛೆಯಿಂದಲೇ ನಾನು ಶರಣಾಗತಿ ಆಗ್ತಿದ್ದೀನಿ. ಅಂದರೆ ನಾನು ಬೇರೆ ಯಾರೋ ಒತ್ತಡದಿಂದ ಇದರಿಂದ ಆಗ್ತಿಲ್ಲ. ಇಷ್ಟು ದಿವಸ ಎಲ್ಲಿದ್ರಿ ಅಂತ? ಇಷ್ಟು ದಿನ ಕಾಡಲ್ಲೇ ಇದ್ದೇನೆ. ನಾನು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೀನಿ, ಅದನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ನಂಬಿರ್ತೀನಿ. ಮತ್ತು ಸುಮಾರು ಕೆಲವು ನಮ್ಮ ಊರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇದು ಕೂಡ. ಅದನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಮತ್ತು ಕಾಡಿನ ಉತ್ಪನ್ನ ಇವೆಲ್ಲ ಇದೆ, ಅದನ್ನೆಲ್ಲ ತೆಗಿಯೋಕೆ ಕೂಡ ಪರ್ಮಿಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಸಾಕಷ್ಟು ಜನ ಅಲ್ಲಿ ಕೂಲಿ ಮಾಡುವಂಥ ತುಂಬ ಜನ ಇದೆ. ಭೂಮಿಯೆಲ್ಲ ತುಂಬ ಕಡಿಮೆ ಇದೆ. ಹಾಗಾಗಿ ಭೂಮಿ ಇದ್ದವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ 21 ಜನ ಭೂಗತರಾಗಿರ್ತಕ್ಕಂಥ ನಕ್ಸಲ್ಸ್ರವರು ಶರಣಾಗಿದ್ದಾರೆ. 2010ರಲ್ಲಿ 5, 2014ರಲ್ಲಿ 2, 2016ರಲ್ಲಿ 4, 2017ರಲ್ಲಿ 3 ಮತ್ತು ಮೊನ್ನೆ 8ನೇ ತಾರೀಕಿಗೆ, ಹೋದ ತಿಂಗಳು 8ನೇ ತಾರೀಕಿಗೆ 6 ಮತ್ತು ಇವತ್ತು 1. ಹೀಗೆ ಒಟ್ಟಾರೆಯಾಗಿ 21 ಜನ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಅವರ ಸ್ವಇಚ್ಛೆಯಿಂದ ಶರಣಾಗತರಾಗಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 20 ಜನ ಶರಣಾಗತರಾಗಿದ್ದಾರೆ. ಒಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ 2010ರಲ್ಲಿ ಶರಣಾಗತರಾಗಿದ್ದರು. ನಾನು ಸ್ವಇಚ್ಛೆಯಿಂದಲೇ ನಾನು ಶರಣಾಗತಿ ಆಗ್ತಿದ್ದೀನಿ. ಅಂದರೆ ನಾನು ಬೇರೆ ಯಾರೋ ಒತ್ತಡದಿಂದ ಇದರಿಂದ ಆಗ್ತಿಲ್ಲ. ಇಷ್ಟು ದಿವಸ ಎಲ್ಲಿದ್ರಿ ಅಂತ? ಇಷ್ಟು ದಿನ ಕಾಡಲ್ಲೇ ಇದ್ದೇನೆ. ನಾನು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೀನಿ, ಅದನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ನಂಬಿರ್ತೀನಿ. ಮತ್ತು ಸುಮಾರು ಕೆಲವು ನಮ್ಮ ಊರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇದು ಕೂಡ. ಅದನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಮತ್ತು ಕಾಡಿನ ಉತ್ಪನ್ನ ಇವೆಲ್ಲ ಇದೆ, ಅದನ್ನೆಲ್ಲ ತೆಗಿಯೋಕೆ ಕೂಡ ಪರ್ಮಿಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಸಾಕಷ್ಟು ಜನ ಅಲ್ಲಿ ಕೂಲಿ ಮಾಡುವಂಥ ತುಂಬ ಜನ ಇದೆ. ಭೂಮಿಯೆಲ್ಲ ತುಂಬ ಕಡಿಮೆ ಇದೆ. ಹಾಗಾಗಿ ಭೂಮಿ ಇದ್ದವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು.